ಒಂದು ಬೆತ್ತೆ ಕಾಟಿ 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 ನಾವೊಂದು ಕಾಟಿ ಸಿಕ್ಕಿದ್ದು ಕಾಟಿ ತೆಪ್ಪಿನಿ ಅಟ್ಯಾಕ್ ಬತ್ತುಂಡತ ಕಾಟಿ ಕಾಟಿ ಉಂಟು ಬ್ರೆಡ್ ತಿನ್ಲಿಕ್ಕೆ ಅಂತ ಬೆಳಿಗ್ಗೆ ಲೈಟ್ ಇಲ್ಲಿದೆ. ಟೆಂಟ್ ರೆಡಿ ಆಗ್ತಿದೆ ಒಂದೊಂದೇ, ಇನ್ನೆರಡು ಟೆಂಟ್ ಆಗಬೇಕು. ಚಪಾತಿ ತುಪ್ಪನಾ? ಚಪಾತಿಗೆ ತುಪ್ಪ, ಶುದ್ಧ ತುಪ್ಪ, ಚಪಾತಿ ಮತ್ತೆ ಗಸಿ ರೆಡಿಯಾ? ಸಾಫ್ಟ್ವೇರ್ ಅಂಡ್ ಟೇಸ್ಟಿಯರ್. ಗ್ಯಾಸ್ ಖಾಲಿ ಆದರೆ ಕಟ್ಟಿಗೆ ಹುಡುಕ್ಬೇಕು ಈಗ. ಸೊ ಅಲ್ಲೊಂದು ಲೈಟ್ ಕಾಣ್ತಿದ್ದೆ, ಅಲ್ಲಿವರೆಗೆ ಹೋಗ್ಬೇಕು ಈಗ. ಹೋಗಿ ಕಾಣಿಸ್ತೆಲ್ಲ ಮಾರೆ ನೋಡಿ, ಈ ಥರ ಇದ್ದೆ, ಕತ್ತಲೆ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಇವತ್ತು ಒಂದು ಟ್ರೆಕ್ಕಿಂಗ್ ಏನೋ ಗೊತ್ತಿಲ್ಲ ಮಾರೆ, ಆಫ್ ರೋಡು ಇವೆಂಟ್ ಅಂತ ಹೇಳಿ, ಇವೆಂಟ್ ಅಲ್ಲ ಆಫ್ ರೋಡು ಗಾಡಿಯಲ್ಲಿ ಮಾಡಲಿಕ್ಕೆ. ಸೊ ಹಾಗೆ ನಮ್ಮದೊಂದು ಲಾಸ್ಟ್ ಟೈಮ್ ಹೋದ ಗ್ರೂಪ್ ಇತ್ತಲ್ಲ, ಒಂದು ಬೆಟ್ಟ, ಯಾವ ಬೆಟ್ಟ ನನ್ನ ಹೆಸರು ನೆನಪು ಬರ್ತದೆ, ಲಾಸ್ಟ್ ವೀಡಿಯೋ ಹಾಕಿದ್ದೀನಲ್ಲ. ಸೊ ಅವರದೇ ಗ್ರೂಪು ಕೊಲ್ಲೂರಲ್ಲಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಲಗೇಜ್ ಬ್ಯಾಗ್. ಇದೊಂದು ಟೆಂಟ್ ಇತ್ತು ಮಾರೆ, ನಾನು ತಗೊಂಡದ್ದು, ಯೂಸೇ ಮಾಡಲಿಲ್ಲ. ಮತ್ತು ಇದೆಲ್ಲ ಬ್ಯಾಗ್, ಲೈಟ್ ಗೀಟ್ ಎಲ್ಲ ಇದೆ. ಸರಿ ಹೋಗುವ, ಇನ್ನು ಏನು ಕ್ಯಾಂಪಿಂಗ್, ಎಲ್ಲಿ ಟ್ರೆಕ್ಕಿಂಗ, ಆಫ್ ರೋಡಾ ಏನಂತ ಕರೆಕ್ಟ್ ಗೊತ್ತಿಲ್ಲ, ಹೋಗಿ ನೋಡುವ. ಓಕೆ ಸರಿ. ಸೀದಾ ಮೋಸ್ಟ್ಲಿ ಜೀಪಲ್ಲಿ ಸಿಗ್ತಾರೆ, ಲಾಸ್ಟ್ ಟೈಮ್ ಜೀಪ್ ಇತ್ತಲ್ಲ ಆದರೆ. ಓಕೆ, ಜೀಪೆಲ್ಲ ರೆಡಿಯಾಗಿದೆ. ಇನ್ನು ಇಲ್ಲಿಂದ ಹೊರಡ್ದು ಈಗ ಕುಡುಪು ಟೆಂಪಲ್ ಹತ್ರ ಇದ್ದೇವೆ. ಇನ್ನೊಂದು ಜನ ಬರಲಿಕ್ಕಿದೆ, ಅವರು ಬಂದ ನಂತರ ಸೀದಾ ಹೊರಡ್ದು. ಇಂದು ಕನ್ನದಾರ ಡ್ರೋನು ಇದ್ದ ಹೆಸಲ್ಲ ಅಂದ ಎಸ್, ಜೀಪ್ ಇಲ್ಲಿ ನಿಂತಿದೆ, ಎಲ್ಲ ಫೀಲಿಂಗ್ ಆಗ್ತಿದೆ. ಫೀಲಿಂಗ್ ಆಗಿ ಇನ್ನು ಹೊರಡುವ. ಬಾಯ್ಸ್ ಎಲ್ಲ ಸೆಟ್ ಆಗಿದ್ದಾರೆ ಜೀಪಲ್ಲಿ, ಲಗೇಜ್ ಎಲ್ಲ ಇದೆ ಫುಲ್ಲು. ಒಂದು ಡ್ರೋನ್ ಸಿಕ್ಕಿದೆ ಈ ಸಾರಿ, ಫ್ರೆಂಡ್ ಇದೆ ಡ್ರೋನ್. ನೋಡುವ ಹೇಗಿದೆ ಅಂತ ಆಫ್ ರೋಡು. ಜೀಪೆಲ್ಲ ಸೆಟ್ ಆಗಿ ಫೀಲಿಂಗ್ ಮಾಡ್ತಿದ್ದೇವೆ. ಇನ್ನು ಹೋಗಿ ನೋಡುವ. ಅಣ್ಣ ಫೀಲಿಂಗ್ ಅಣ್ಣತ್ತ. ಇವಾಗ ಕೊಲ್ಲೂರು ಟೆಂಪಲ್ ಹತ್ರ ಬಂದ್ವಿ. ಇದು ಎಂಟ್ರಿ ದ್ವಾರದ ಹತ್ರ ಇದ್ದೇವೆ. ಇವಾಗ ಕೊಲ್ಲೂರು ಹತ್ರ ಇದ್ದೇವೆ. ಕೊಲ್ಲೂರು ಹತ್ರದಿಂದ ಓಡಿ ಪ್ಲೇಸ್ ಇದೆ ಬುಧರೇಂಜಿನ ದೇವರಹಳ್ಳಿಯ. ಸೊ ಕೊಲ್ಲೂರಿಂದ ಫಸ್ಟ್ ಟೆಂಪಲ್ಗಿಂತ ಮುಂಚೆ ರೈಟ್ ತೆಗೆದ್ವಿ. ರೈಟ್ ಅದ ಲೆಫ್ಟ್ ತೆತ್ತಿನದ. ಸೊ ಇಲ್ಲಿಂದ ಸೀದಾ ದೇವರಹಳ್ಳಿ ಹೋಗ್ಲಿಕ್ಕೆ ಈಗ ಅಲ್ಲಿ ಕ್ಯಾಂಪಿಂಗ್ ಇದೆ. ನೋಡುವ, ಈ ಥರ ಒಂದು ಬೈಕ್ ರೈಡ್ ಇದ್ದಾರೆ, ಅವರೊಂದು ಕ್ಯಾಮರಾ ಸೆಟ್ ಮಾಡ್ತಿದ್ದಾರೆ. ಅದಕ್ಕೆ ಮಾಡಿ ಮೇಲೆ ಹೋಗುವ. ಅಂದ ಕತ್ತಲೆ ಆಗ್ತಾ ಬಂತು. ಇನ್ನು ಕ್ಯಾಂಪಿಂಗ್ ಮಾಡಬೇಕು. ಟೆಂಟ್ ಎಲ್ಲ ಹಾಕ್ಲಿಕ್ಕೆ ಉಂಟು ಮಾರೆ. ಟೆಂಟ್ ಎಲ್ಲ ಹಾಕ್ಲಿಕ್ಕೆ ಇದೆಲ್ಲ ಮಣ್ಣಲ್ಲಿ ಮುಳುಗಿ ಹೋಗಿದೆ ಮಾರೆ. ಜೀಪು ಅಂತ ಆಲ್ಮೋಸ್ಟ್ ರೀಚ್ ಆದ್ವಿ. ಈಗ ಲಾಸ್ಟಿಗೆ ಬರ್ತಿದ್ದಾರೆ. ಆ ಸೈಡ್ ಗದ್ದೆ ಇತ್ತಲ್ಲ, ಅದೇ ಸ್ಟೇ ಗದ್ದೆಯಲ್ಲಿ ಸ್ಟೇ ಆಗಲಿಕ್ಕೆ. ಸೊ ನಮ್ಮ ಬೈಕ್ ರೈಡರ್ ಜೀಪ್ ಬರ್ತಿದೆ. ಫೈನಲ್ ಇದೇ ಈ ಸೈಡ್ ಕಾಣ್ತಿದೆ ಅಲ್ಲ ಗದ್ದೆ,
ಇದರಲ್ಲೇ ನಮಗೆ ಸ್ಟೇ ಇವಾಗ. ಅತ್ತೆ ನಾನು ಹಂಚಿದೆಪ್ಪೆ ಜೀಪಿಂದ ಇಲ್ಲಿಂದ ಸೀದಾ ಹೊರಗೆ ಬಂದು ಗದ್ದೆಗೆ ಬಂದ್ವಿ. ಗದ್ದೆಯಲ್ಲಿ ನೋಡಿ ಕತ್ತಲೆ ಆಗಿದೆ ಮಾರೆ. ಇನ್ನು ಫಸ್ಟ್ ಹೋಗಿ ಟೆಂಟ್ ಸೆಟ್ ಮಾಡಬೇಕು. ಎಲ್ಲ ಲೈನಿಗೆ ಹೋಗ್ತಾ ಇದ್ದಾರೆ ನೋಡಿ. ನೀರು ಅದು ಇದು ಬಕೆಟು ಫುಡ್ಡು ಎಲ್ಲ ಹಿಡ್ಕೊಂಡು ಒಂದು ಕತ್ತಲ ಹೋ ರೀಚ್ ಆದ್ವಿ. ಇನ್ನು ಹೋಗಿ ಟೆಂಟ್ ಹಾಕಬೇಕು. ಎಲ್ಲಿ ಟೆಂಟ್ ಹಾಕೋದಂತ ಸ್ವಲ್ಪ ಟೆಂಟ್ ಮಾಡೋಣ ಇದ್ರ ಹೌದಾ. ರೀಚ್ ಆಗಿದೆ. ಕತ್ತಲೆ ಆಯಿತು ಮಾರೆ. ಎಷ್ಟೊತ್ತಿಗೆ ಟೆಂಟ್ ಹಾಕಬೇಕಿತ್ತು. ಸರಿ ಹೀಗಿದೆ. ಇನ್ನು ಬೆಳಿಗ್ಗೆ ಎದ್ದು ತೋರಿಸುವ. ಫಸ್ಟ್ ನಾವು ಟೆಂಟ್ ಹಾಕುವ ಮತ್ತೆ ನೋಟ ಹೇಗೆ ದಾರಿ ಉಂಟು. ನಿನ್ನ ದಾರಿ ಮಾಡ್ಕೊಂಡು ಹೋಗುದಾ? ದಾರಿ ಮಾಡ್ಕೊಂಡು ಹೋಗುದು. ದಾರಿ ಇಲ್ಲ. ಹೀಗಿದೆ ಪಂಕ್ತಿದ್ದೇವೆ. ಪಂಕ್ತಿ ಮೇಲೆ ಮಲಗಬೇಕು. ಒಂದು ಅಜ್ಜರಿದ್ರಲ್ಲಿ ಹಾಗೆ ಅವ್ರ ಹತ್ರ ಪರ್ಮಿಷನ್ ಕೇಳಿ ಬಂದದ ಮೇಲೆ ಹಾಂ ಪೈ ಅವ್ರ ಲೆವೆಲ್ ಬರ್ತಾನದ. ಇನ್ನು ನೋಡಬೇಕಾದ್ರೆ ಬೆಳಿಗ್ಗೆ ಆಗಬೇಕು. ಬೆಳಿಗ್ಗೆ ಡ್ರೋನ್ ಶಾಟಲ್ಲಿ ನೋಡುವ ಹೇಗೆ ಕಾಣ್ತದೆ ಅಂತಿಲ್ಲ. ಈಗ ಇಷ್ಟೇ ಕಾಣೋದು. ಲೈಟ್ ಇಲ್ಲಿದೆ. ಟೆಂಟ್ ರೆಡಿ ಆಗ್ತಿದೆ ಒಂದೊಂದೇ. ಇನ್ನೆರಡು ಟೆಂಟ್ ಆಗಬೇಕು. ಸಣ್ಣದು 2 ಜನದ ಅಂತ ಇನ್ನೆರಡು ಟೆಂಟ್ ಆಗಬೇಕು. ಎಪ್ಪೆರಡ ಈ ಥರ ಇದೆ. ಕತ್ತಲಿಗೆ ಏನು ಕಾಣ್ತಿಲ್ಲ. ಇನ್ನು ಅಡಿಗೆ ಎಲ್ಲ ಆಗಬೇಕು. ಇಲ್ಲಿ ಒಂದು ಲ್ಯಾಂಪ್ ಇದೆ. ಎಲ್ಲ ಇಲ್ಲಿ ಸೆಟ್ ಮಾಡಿದೆ. ಇದರ ಮೇಲೆ ಕವರ್ ಆಗಿ ಟೆಂಟ್ ಇದಟ್ಟು ಲೈಟ್ ಆಗಿದೆ. ಲೈಟ್ ಆಗಿದೆ. ಪಂಚ ತೆಗಿತಿದ್ದಾರೆ. ಈಗ ಅಡಿಗೆ ಆಗಬೇಕಲ್ಲ. ಅಡಿಗೆಗೆ ಇಲ್ಲಿ ಬೆಂಕಿ ಹಿಡಿದರೆ ಎಲ್ಲ ಹೊತ್ಕೊಂಡು ಹೋಗೋದು. ಅದಕ್ಕೆ ಪಂಚ ಸ್ವಲ್ಪ ಕ್ಲೀನ್ ಮಾಡ್ತದೆ. ಅಡಿಗೆ ಆಗಬೇಕಲ್ಲ. ಗಂಜಂ ಬರ್ಕೊಂಡು ಇಚ್ಚೆ ಮಂಟ 7 ಗಂಟೆ 2 ಗಂಟೆ ಹಿಂದಿನ ಚಾನಾ ರೆಡಿ. ಮಸ್ತುಂಡು ಮಾರ. ಅರ್ಧ ಪೂರ್ತಿ ಬರ್ತದೆ. ಆಯ್ತು ಮಿಗ್ತದೆ. ನೀರು ಖಾಲಿಯಾಗಿದೆ. ನೀರು ತರಲಿಕ್ಕೆ ಹೋಗ್ತಿದ್ದೆ. ರಾತ್ರಿ ಕಾಣುತ್ತಿಲ್ಲ. ಎಂಚ ದಾಲ್ ಉಪ್ಪ ದಾಲ್ ಆ್ಯನಿಮಲ್ ಉಪ್ಪ ಬಂಜಿ ಬರು ಕಾಣೋದಿಲ್ಲ. ಹೇಗಿದೆ ನೋಡಿ. ನೀರು ತರಲಿಕ್ಕೆ ಹೋಗ್ತಿದ್ದೆ. ನೀರು ಸ್ವಲ್ಪ ಖಾಲಿ ಇತ್ತು. ಅಲ್ಲೊಂದು ಮನೆ ಇದೆ. ಸೊ ಮನೆಯಿಂದ ತಗೊಂಡು ಬರುವ ಅಂತ. ಕುಕ್ಕಿಂಗ್ ಆಗ್ತಿದೆ. ಕುಕ್ಕಿಂಗ್ ಎಂಚ ಗ್ಯಾಸ್ ಬರುವ. ಸೊ ಗ್ಯಾಸ್ ಉಂಟು ಇವತ್ತು. ಗ್ಯಾಸಲ್ಲಿ ಮಾಡ್ತಿದ್ದೆ. ಗ್ಯಾಸ್ ಖಾಲಿ ಆದರೆ ಕಟ್ಟಿಗೆ ಹುಡುಕ್ಬೇಕು ಈಗ. ಸೊ ಅಲ್ಲೊಂದು ಲೈಟ್ ಕಾಣ್ತಿದ್ದೆ. ಅಲ್ಲಿವರೆಗೆ ಹೋಗ್ಬೇಕು ಈಗ. ಹೋಗಿ ಕಾಣುತ್ತಲ್ಲ ಮಾರೆ. ನೋಡಿ ಈ ಥರ ಇದ್ದೆ. ಕತ್ತಲೆ ಈ ಕತ್ತಲಲ್ಲಿ ಒಂದು ಟೆಂಟ್. ಅಲ್ಲೇ ಮೂಲಂಜಿ 2 ಪೀಸ್ ಉಂಡು. ಕೊನೋಲಿ ಪಡಿತಾನೆ నేను కొనవాలి అని పొలుతు ಬಜ್ಜಿ ಪೊಯ್ ಹಂಚಿ ಪೊಯ್ ತೂಕ ತಿನ್ನು ಕೊನಕ್ಕ. ಸರಿ ಹೋಗುವ. ಅಲ್ಲಿ ಮನೆ ಹತ್ರ ಹೋಗಿ ನೀರು ತಗೋ. ನಮ್ಮ ಜೀಪಿನಲ್ಲಿ ಬಂತ. ಇದೇ ಜೀಪಲ್ಲಿದೆ. ಜೀಪ್ ಇಡ್ಲಿಟ್ಟು ಇಲ್ಲಿಂದ ಕಾಣೋದಿಲ್ಲ ಮಾರೆ ಕತ್ತಲೆಯಲ್ಲಿ. ಸೊ ನೀರು ತರಲಿಕ್ಕೆ ಒಂದೆ. ನಮ್ಮದೊಂದು ಚಪಾತಿ ಒಂದು ಮಿಸ್ ಆಗಿತ್ತು. ಚಪಾತಿ ಕೊಂಡೋಗ್ಲಿಕ್ಕೆ ಉಂಡಾ? ಇದು ಚಪಾತಿ ಒಂದು ಮಿಸ್ ಆಗಿ ರೆಡ್
ತಿಜ್ಜಾಯ್ತಾ ಬಂದ ಬ್ರಷ್ ಅಂದ ಸೊ ಅದೊಂದು ಮನೆ ಇದೆ, ಅಲ್ಲಿ ಹೋಗಿ ನೀರು ಕೇಳುವ ಅಂತ. ನೀರು ಖಾಲಿ ಆಯ್ತು. ಸರಿ ಒಬ್ಬ ಚಪಾತಿ ಸಿಕ್ಕಿತ್ತು. ಹಾಂ ತೋಡು ಮಸ್ತ್ ತೋರೇಜ ಅದ್ರ ಕೇಳಿ ಅಲ್ಲ ಬತ್ತಿರತ್ತಾ ಅಲ್ಲ ಅಜ್ಜಿ ಬತ್ತೀರಿ ಅಜ್ಜಿ ಹಿಡ್ಕೊಂಡು. ಹಾಂ ಅಜ್ಜ ನೀರು ಸಿಗ್ಬೋದಾ? ನೀರು ನೀರು ಉಂಟಾ? ಉಂಟಾ ನೀರು? ನೀವು ಅಲ್ಲೇ ರೋಡ ಹೋಗಿ ಓಲೆ ನೀರು ಬರ್ತದೆ ಅಲ್ಲಿ ಪೈಬೇಕು ಮುಂದೆ ಇಲ್ಲಿ ಕರೀರಿ ಇದ್ರ ತುಂಬಿಕೆ ಹೋಗಿ ಅದೇ ರೋಡ ಇದೇ ರೋಡ ಮುಂದೆ ನೋಡ ಎಲ್ಲಿ ಎದುರಲ್ಲಿದೆ ಅಂತ ನೀರು, ಹೋಗಿ ನೋಡ. ಈಗ ನೀವು ಬಂದಾಗ ದೊಡ್ಡಕ್ಕೆ ಬರ್ತಾ ಇತ್ತ. ಇದು ಅಲ್ಲಿಂದ ಕನೆಕ್ಷನ್ ಇದೆ ಮೇಲೆ ಗುಡ್ಡೆಯಿಂದ? ಹೌದಾ? 2 ಕಿಲೋಮೀಟರ್ ತೋಡು ಕೊರ್ಪುಲದು ಅವ್ರು ನಮ್ಮ ಸಾವುಕಾರ ಹಾಕಿರಿ. ಈಗ ಚಂದ್ರಣ್ಣೆಲ್ಲಿ ಇರೋದು? ಸೊ ನೀರು ಸಿಕ್ಕಿದ್ದು, ಇನ್ನು ಅಜ್ಜರ ಹತ್ರ ಮಾತಾಡಿ ಇನ್ನು ಹೊರಟದಿಲ್ಲಿಂದ. ಲೊಕೇಶನ್ ಕಾಣ್ತಿಲ್ಲ, ಹೆಂಚ ತಿಕ್ಕುವ ಲೊಕೇಶನ್ ಎಲ್ಲಿದ್ದಾರೆ ಅಂತ ಕಾಣ್ತಿಲ್ಲ ಮಾರ ಕತ್ತಲೆಯಲ್ಲಿ ನೋಡಿ. ಒಂದು ಕ್ಲೂ ಇಲ್ಲ ಎಲ್ಲಿದ್ದಾರ ಅಂತ. ಈಗ ಹುಡ್ಕೊಂಡು ಹೋಗ್ಬೇಕಷ್ಟೆ, ಅಂದಾಜಿಗೆ ಹೋಗ್ಬೇಕು. ನೋಡುವ ಹೋಗಿ ಥರ ಎಲ್ಲ ದಾರಿ ತಪ್ತದ ನೋಡುವ. ಎಸ್ ಟೆಂಟ್ ಸಿಕ್ಕಿತ್ತು ಫೈನಲಿ. ಅಂದರೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಹೌಬಾ ಇದೆ ಚಪಾತಿ ರೆಡ್ ಚಪಾತಿ ಅಜ್ಜೆರಡ ಮಾತಾಡ್ಕೊಂಡು ಚಪಾತಿ ತುಪ್ಪನ ಉದ್ದ ತುಪ್ಪ ಚಪಾತಿ ಮತ್ತೆ ಗಸಿ ರೆಡಿಯಾ? ಗ್ಯಾಸ್ ಉಂಟದ? ಕಲ್ಲುಂಡು ತಿರ್ತೀರಿ? ಸಾಂಬಾರ್ ರೆಡಿ. ಚಪಾತಿ ಆಗುತ್ತೇನೆ ಅಣ್ಣ ಕೂಡ ಪಲಾವ್ ಉಂಟಾ? ಚಪಾತಿ ಇನ್ನು ರಪ್ಪ ಮಲಗುದು ತಿಂದು ಬೆಳಿಗ್ಗೆ ಎದ್ದು ನೋಡುವ. ಗಂಟೆ 5:30 ಆಯಿತು. ಎಲ್ಲ ಎದ್ದಿದ್ದಾರೆ, ಪ್ಯಾಕ್ ಮಾಡ್ತಿದ್ದಾರೆ. ನಮ್ಮ ಜನ ಕುಕ್ಕಿಂಗ್ ಶುರು ಮಾಡಿತು ಒಳಗಿಂದ. ಅಡಿಗೆ ಎಲ್ಲ ಬಿಟ್ಟು ಎಲ್ಲ ಮಾಡ್ತಿದ್ದಾರೆ. ರಾತ್ರಿದೊಂದು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ, ಆಗ್ತಾನೆ ಈಗ ನೋಡಿ ಹೇಗೆ ಉಂಟಂತ. ಒಂದು ಬೆತ್ತೆ ಕಾಟಿ 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 ನಾವೊಂದು ಕಾಟಿ ಸಿಕ್ಕಿದ್ದು. ಕಾಟಿ ತೆಪ್ಪಿನಿ ಅಟ್ಯಾಕ್ ಬತ್ತುಂಡತ ಕಾಟಿ ಇತ್ತು, ಒಂದು ಕಾಟಿ ಸಿಕ್ಕಿತ್ತು. ಇದರಲ್ಲಿ ಬ್ರೆಡ್ ಆಗ್ತುಂಟು. ಬ್ರೆಡ್ ತಿಂದ್ರೆ ಹೊತ್ತಿನ ಕಾಟಿ ಉಂಟು. ಬ್ರೆಡ್ ತಿನ್ಲಿಕ್ಕೆ ಅಂತ ಬೆಳಿಗ್ಗೆ ಓ ಇಲ್ಲಿತ್ತು, ಕಾಣುದಿಲ್ಲ ಈಗ. ತೋಜುನ ಇಂಚಿ ಮೀನು ಹೊತ್ತನ ಅಂದು ಮಾರು. ತುಪ್ಪಡ ಬ್ರೆಡ್ ನಂದಿನಿ ತುಪ್ಪಡ 5:30 ಜಾಸ್ತಿ ಅಣ್ಣ ಅಂದ್ರೆ ಏತನ್ 5:38 ತಾನು ಕಡಲೆ ಎಲ್ಲ ಬ್ರೆಡ್ ಇಲ್ಲ.
ಮತ್ತೆ ಐತತ್ತು ರಿಕ್ವೆಸ್ಟ್. ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ನೋಡಿ, ಸೇಮಿಗೆ ಇವರೇ ಪ್ರಿಪೇರ್ ಮಾಡಿದ್ದು. ಇಲ್ಲಿ ಒಂದು ಡ್ರೋನ್ ಹಾರಿಸುವ. ಡ್ರೋನಲ್ಲಿ ಹೇಗೆ ಕಾಣ್ತದೆ ನೋಡುವ. ಡ್ರೋನ್ ಇಲ್ಲಿದೆ, ಡ್ರೋನ್ ಸೆಟಪ್ ಮಾಡುವ. ಡ್ರೋನ್ ಸ್ಟಾರ್ಟ್ ಆಯಿತು, ಡ್ರೋನ್ ಎಲ್ಲ ಆಯಿತು. ಹೇಗೆ ಬಂದಿದೆ ಅಂತ ವಿಡಿಯೋ ನೋಡುವ. ಫುಟೇಜ್ ಎಲ್ಲಿದ್ದೇವೆ ಅಂತ ಲೊಕೇಶನ್ ಸನ್ನೆಲ್ಲ ಬಂದಿದೆ ನೋಡುವ ಡ್ರೋನಲ್ಲಿ ಹೇಗೆ ಬಂದಿದೆ ಅಂತ. ಈಗ ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ, ಈ ಗುಡ್ಡೆಗೆ. ನೋಡುವ ಹೋಗ್ಲಿಕ್ಕೆ ಆಗ್ತದಂತ. ಏನು ಕಸ ಎಲ್ಲ ಒಂದು ಪ್ಯಾಕೆಟಿಗೆ ಆಗಿದೆ, ಕ್ಲೀನಾಗಿದೆ. ನೋಡಿ ಮಲಗಿರುವ ಜಾಗ. ಕಾಟಿ ಒಂದು 2 ಸಲ ಹೋಯ್ತು ಮರ ಆಚೆ ಕೆಳಗೆ. ಮೋಸ್ಟ್ಲಿ ಈ ಗುಡ್ಡೆಗೆ ಹೋಗೋ ಪ್ಲ್ಯಾನ್. ಎಲ್ಲ ಪ್ಯಾಕ್ ಇಲ್ಲಿಂದ ಇನ್ನು ಸೀದಾ ಹೋಗುದು. ಆ ಗುಡ್ಡೆಗೆ ನೀನು ಹೋಗ್ಲಿಕ್ಕೆ ಉಂಟಂತೆ, ಹೋಗಿ ನೋಡೋ ಗುಡ್ಡೆಯಲ್ಲಿ ಹೇಗೆ ಉಂಟಂತ. ಇಲ್ಲಿ ಸ್ಟೇ ಆದದ್ದು. ಜೀಪಿದ ಕೀ ಉಂಟು, ಕೀ ಉಂಟದ? ಸರಿ ಇನ್ನು ಹೋಗುವ. ಇರ್ನ ಇಂಜಿನ ಪುದಾರ್ ಚೆನ್ನಾಗ ಅಂದೆ ತುಲೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಟ್ರೆಕ್ಕಿಂಗ್ ಬರ್ತಿದ್ದೆ, ಗೊತ್ತಾಗಲಿಲ್ಲ. ಇಲ್ಲಿಂದ 50 ಉಂಟು ಒಂದು ಇಲ್ಲಿದೆ ನೋಡಿ. ಸೊ ದಾರಿ ಸ್ವಲ್ಪ ತಪ್ಪಿದೆ. ಅವರು ಹೇಳಿದರು ಮನೆಯವರು ಎಲ್ಲಿಂದ ಹೋಗ್ಬೇಕಂತ. ಅದಕ್ಕಿಂತ ಮುಂಚೆ ಮೇಲೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹುಡುಕ್ತಾ ಇದ್ದೇವೆ ರೂಟ್. ಹೋಗ್ತಾ ಇದ್ದೇವೆ, ನೋಡುವ ಏನು ಸಿಗ್ತದೆ ವ್ಯೂ ಅಂತ. ನಾನಿದ್ದರೆ ಡ್ರೋನಲ್ಲಿ ತೆಗೆದು ನೋಡುವ. ಓಕೆ, ಇಲ್ಲಿ ಹೋಗ್ತಿದ್ದೆ ಕತ್ತಲೆ. ಕಾಡಿನಿಂದ ನಾಡಿಗೆ, ಕಾಡಿನಿಂದ ಮೇಲೆ ಅಂದರೆ ಫುಲ್ಲು ಲೆವೆಲ್ ಜಾಗಕ್ಕೆ. ಇದು ಖರ್ಜೂರದ ಅಣ್ಣ, ಅಂದು ಖರ್ಜೂರ ಗಿಡದ ಹಾಗೆ ಉಂಟು. ಎಲ್ಲಿ ಹೋಗ್ತದೆ ನೋಡು ವ್ಯೂ ಪಾಯಿಂಟ್. ಶ್ರೀಜಾದುವೆ ಕೆಳಗೆ ತೋರಿಸಿದ್ದಾರೆ ಕಲ್ಲು ಎಲ್ಲಿದೆ. ಸೀದಾ ಈ ಗುಡ್ಡೆಯಿಂದ ಈಗ ನಡ್ಕೊಂಡು ಬಂದು ಹೀಗಾಗಿ ಇಲ್ಲಿ ಬಂದು ಇಲ್ಲಿವರೆಗೆ ಬಂದೇವೆ ಕಲ್ಲು. ಎಂತ ಡ್ರೋನ್ ರಪ್ಪ ಆಗದ? ಹಾಂ, ಅಲ್ಪ ಗುಲ್ಗನ ಮೂಲ ಗುಲ್ಗನ ಹೈಟ್ ಗುಲ್ಗ ಒಂದು ಡ್ರೋನ್ ಹಾರಿಸಿ ಇಲ್ಲ. ನೋಡಿ ಈ ಗುಡ್ಡೆಯಲ್ಲಿ ನಾವು ಕ್ಯಾಂಪ್ ಮಾಡಿದೆವು. ಇಲ್ಲಿ ಮೋಸ್ಟ್ಲಿ ಇರಬೇಕು ಕ್ಯಾಂಪ್ ಮಾಡಿದ್ವಿ. ಸೊ ಇಲ್ಲಿಂದ ಹೀಗಾಗಿ ಇಲ್ಲಿವರೆಗೆ ಬಂದಬೇಕಲ್ಲೇ. ನೋಡುವ ಡ್ರೋನಲ್ಲಿ ಬರ್ತದೆ ಅಂತ.
ಡ್ರೋನ್ ಶಾಟ್ ಎಲ್ಲ ಆಯಿತು. ಇಲ್ಲಿಂದ ಹೇಗೆ ಉಂಟು ಅಂತ ಇನ್ನು ನನ್ನ ಪಿತಾಣ ಅದ ಸೀದಾ ರಿಟರ್ನ್ ಇಲ್ಲ. ಸೊ ಇನ್ನು ಇಲ್ಲಿಂದ ಹೊರಡುವ. ಡ್ರೋನ್ ಶಾಟ್ ಎಲ್ಲ ಆಯಿತು ನೋಡಿದ್ರಲ್ಲ. ಇನ್ನು ಸೀದಾ ಅವ್ರದ್ದೊಬ್ಬರು ಕೀ ಬಿಸಿಡಿ ಆಗಿದೆ, ಕೀ ಹುಡುಕ ಇಂಚೆ ಇದನ್ನು ಹೀಗೆ ನೋಡಿ. ಸರಿ, ಇನ್ನು ಇಲ್ಲಿಂದ ಪ್ಯಾಕಪ್ ಎಲ್ಲ ಹೊರಡೋದು ಮನೆಗೇನು ಸೀದಾ. ಹೋಗೋ ಮುಂಚೆ ಒಂದೊಂದು ಪೋಸ್ ಮಾಡಿ ವಿಡಿಯೋ ಮಾಡುವಂಥ ಇನ್ಸ್ಟಾಗ್ರಾಮ್ ಹಾಕ್ಲಿಕ್ಕೆ ಅಂತ. ಸರಿ, ಇಲ್ಲಿವರೆಗೆ ಪುನಃ ಟೆಂಟ್ವರೆಗೆ ಬಂದ್ವಿ. ಕೀ ಸಿಕ್ಕಿತ್ತು ಫೈನಲಿ, ಅವರ ಕೈಯಲ್ಲಿ ಉಂಟು, ಟೆಂಟ್ ಹತ್ರ ಇತ್ತು. ಸೊ ಕೀ ಸೊ ಫೈನಲಿ ಒಂದು ಕೀ ಸಿಕ್ಕಿತ್ತು. ಇನ್ನು ಸೀದಾ ಇಲ್ಲಿಂದ ಹೊರಡೋದು. ಇನ್ನು ಸೀದಾ ಮನೆಯಲ್ಲಿ. ಜೈ, ಬಾಯ್ ಬಾಯ್.